ಆ್ಯಸ್ ಎ ಕ್ವೇಲ್ ಫಾರ್ಮರ್ ಯು ಶುಡ್ ಡೂ ದಿಸ್ ಥಿಂಗ್. ಇದಕ್ಕೆ ಶ್ರಿಂಕ್ ರ್ಯಾಪ್ ಡೆತ್ ಅಂತಾರೆ. ಅಂದ್ರೆ ಮರಿ ಪೂರ್ತಿ ಡೆವಲಪ್ ಆಗಿರ್ತೈತಿ, ಅದು ಒಡೆದು ಬರ್ಬೇಕಂತಂದ್ರೆ ಇದಾಗೋದಲ್ಲ, ಏನಾಗೋದಲ್ಲ, ಅದು ಸ್ವಲ್ಪ ಹ್ಯುಮಿಡಿಟಿನೋ ಏನೋ ಟೆಂಪ್ರೇಚರ್ ಹೆಚ್ಚು ಕಡಿಮೆ ಆಗಿರ್ತದೆ, ಹಿಂಗಾಗಿ ಹಂಗಾಗ್ತದೆ. ಇದು ಕೂಡ ಒಂಥರ ಅದ ನಮೂನೆ ಆಗ್ಯದ ನೋಡ್ರಿ. ಅಂದ್ರೆ ಏನಿದೆ 80% ನಾವು ಮಾಡಿದ ಕೆಲಸ ಕರೆಕ್ಟ್ ಅದ, ಆದ್ರೆ ಏನಪ್ಪ ಅಂದ್ರೆ ಇದರಲ್ಲಿ ಏನು ಇನ್ನೂ ಸ್ವಲ್ಪ ಮಾಡ್ಬೇಕಾಯ್ತು ನಾವು. ಎಕ್ಟೋಪ್ಸಿ ಅಂದ್ರೆ ಆಟೋಸಪಿ ಆಫ್ ಎಗ್ ನೋಡಿ. ಪೂರ್ತಿ ಮರಿ ರೆಡಿಯಾಗಿದೆ, ಆದರೆ ಏನಂತಂದರೆ ಪೂರ್ತಿ ಮರಿ ರೆಡಿಯಾಗಿದೆ. ಇದು ಚುಂಚು ಒಂದಿದ್ದು ಕೂಡ ಅಂದರೆ ಸ್ವಲ್ಪ ಹ್ಯುಮಿಡಿಟಿ ಮತ್ತು ಈ ಟೆಂಪ್ರೇಚರ್ ಹೆಚ್ಚು ಕಡಿಮೆ ಆಗಿ ಸತ್ತು ಲಾಸ್ಟ್ ಸ್ಟೇಜಲ್ಲಿ. ಇದ್ರ ಬಗ್ಗೆ ಸ್ಟಡಿ ಮಾಡೋಣ, ಸ್ವಲ್ಪ ವಿಚಾರ ಮಾಡೋಣ ಏನಂತಂದ್ರೆ ಇದ್ರ ಬಗ್ಗೆ. ಲಾಸ್ ಆಫ್ 30 rupees.